ಸ್ಟಾರ್ಟ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ ರೀ. ಏನು ಕೇಳಿಸಿಲ್ಲ. ನಮಸ್ಕಾರ ನಮಸ್ಕಾರ ರೀ. ಈಗ ಎಷ್ಟು ಜನ ವೈದ್ಯರು ಬಂದಿದ್ದೀರಿ? ಕೈ ಎತ್ತಿ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಆದಮೇಲೆ ಯಾರು ನೆಕ್ಸ್ಟ್ ಯಾರು ಬರ್ತಾರೆ? ವೈದ್ಯ ದೇವೋಭವ. ವೈದ್ಯ ದೇವೋಭವ. ಇವತ್ತು ಪ್ರತಿಯೊಬ್ಬ ತಂದೆ ತಾಯಿ ನನ್ನ ಮಗ ಡಾಕ್ಟರ್ ಆಗಲಿ, ನನ್ನ ಮಗಳು ಡಾಕ್ಟರ್ ಆಗಲಿ ಅಂತ ಕನಸು ಕಾಣ್ತಾರೆ. ಆ ಕನಸಿಗೆ ಜ್ವಲಂತ ಉದಾಹರಣೆ ಅಂತಂದರೆ, ಈ ಸರಿ ನೀಟ್ ಎಕ್ಸಾಮಿನೇಷನ್ಗೆ ಎಷ್ಟು ಲಕ್ಷ ವಿದ್ಯಾರ್ಥಿಗಳು ಬರ್ತದೆ? ಎಷ್ಟು ಲಕ್ಷ ವಿದ್ಯಾರ್ಥಿಗಳು? 23 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ದಾರೆ. ಭಾರತದಲ್ಲಿ MBBS ಸೀಟ್ ಎಷ್ಟಿದೆ ರೀ? 1 ಲಕ್ಷದ ಈ ಸರಿ 27ಕ್ಕೆ ಜಾಸ್ತಿ ಮಾಡಿ 37,000. 1,37,000 ಸೀಟ್ ಇದೆ MBBS. ಆ 1,37,000 ಸೀಟಿಗೆ 23 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ತೊಗೊಂಡಿದ್ದಾರೆ. ಲೀಕ್ ಆಯಿತು. 7 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಪುನಃ ನೀಟ್ ಎಕ್ಸಾಮ್ ಮಾಡಿದ್ರು. 28-30 ಲಕ್ಷ ಕೊಟ್ಟು ಲೀಕ್ ಆದ ಪೇಪರ್ನ ಕೊಂಡ್ಕೊಂಡಂಥ ತಂದೆ ತಾಯಿ ಇದ್ದಾರೆ, ಸುಳಿಸಿದ್ದಾರೆ. ಎಂಥ ವೈರುಧ್ಯ! ಹೇಗೋ ಸೀಟ್ ಬಂದಿತ್ತು ಸಾಕು. ಆದರೆ ವೈದ್ಯರ ಜೀವನ ಸುಖಮಯವೇ? ಗ್ಲಾಮರ್, ವೈಭವ ಸರ್. ಡಾಕ್ಟ್ರು, ಜನಪ್ರಿಯ ಡಾಕ್ಟ್ರು ಕೈ ತುಂಬ ಸಂಪಾದನೆ ಮಾಡ್ತಾರೆ. ಇಡೀ ಕರ್ನಾಟಕದಲ್ಲಿ ಅವರ ಹೆಸರನ್ನ ಜನ ಹೇಳ್ತಾರೆ ರೀ. ಆ ವಿಷಯದಲ್ಲಿ ಹೊತ್ತು ವೈದ್ಯರು ಆ ಜೀವನ ಹೇಗಿದೆ ರೀ? ನಾನು 1967 ಬೆಂಗಳೂರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಯಾಗಿ 73ರಲ್ಲಿ ವೈದ್ಯನಾದೆ. ಎಷ್ಟು ವರ್ಷ ಆಯಿತು? 73. ಎಷ್ಟು ವರ್ಷ ಆಯ್ತು ರೀ? 53 ವರ್ಷ ಆಯಿತು. MBBS ಮಾಡಿ ನಿಮ್ಮ ಸಂಸ್ಥೆ ಅಲ್ಲಿ DPM ಮಾಡಿ, MD ಮಾಡಿ, ಆಗ ಅದೃಷ್ಟದಲ್ಲೇ ಕೆಲಸ ಸಿಕ್ತು. ಈಗ MBBS ಆದರೆ ಕೆಲಸವೇ ಇಲ್ಲ. ನೋ ಜಾಬ್. MD ಮಾಡೋದು ನೋ ಜಾಬ್. ಸೊ 53 ವರ್ಷ ನಾನು ಮನೋವೈದ್ಯನಾಗಿ ಕೆಲಸ ಮಾಡಿದ್ದೇನೆ. ಡಾಕ್ಟರ್ CR ಚಂದ್ರಶೇಖರ್. ಇವತ್ತು ಕೂಡ ಡಾಕ್ಟರ್ CR ಚಂದ್ರಶೇಖರ್ ನೋಡಿ ತಂದೆ ಜನ ಹಿಂದೆ ಇರ್ತಾರೆ. CR ಚಂದ್ರಶೇಖರ್ ಹುಚ್ಚೂರು ಡಾಕ್ಟರ್ ಅಂತ. ಹುಚ್ಚೂರು ಡಾಕ್ಟರ್. 75ರಲ್ಲಿ ನಾನು MBBS ಮಾಡ್ತಿರ್ಬೇಕಾದ್ರೆ ಸೈಕ್ಯಾಟ್ರಿಸ್ಟು ಇಲ್ಲ, ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟು ಇಲ್ಲ. ಆಗ 4 ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, 4 ಪ್ರೈವೇಟ್ ಮೆಡಿಕಲ್ ಕಾಲೇಜು. ಎಲ್ಲೂ ಸೈಕ್ಯಾಟ್ರಿಸ್ಟು, ಮನೋವೈದ್ಯ ವಿಭಾಗ ಇಲ್ಲವೇ ಇಲ್ಲ ರೀ. ಕರ್ನಾಟಕದಲ್ಲಿ 2 ಮೆಂಟಲ್ ಹಾಸ್ಪಿಟಲ್, ಬೆಂಗಳೂರು ಮೆಂಟಲ್ ಹಾಸ್ಪಿಟಲ್, ಹುಚ್ಚಾಸ್ಪತ್ರೆ. ಹುಚ್ಚಾಸ್ಪತ್ರೆ ಬಂದು ಇರೋಲ್ಲ, ಹುಚ್ಚರೆಲ್ಲ ಇದ್ದೀರಿ ಅಂತ. ಶಿಗ್ಮಾ. ಇವರ ಮನೋರೋಗಿಗಳನ್ನ ಮೆಂಟಲ್ ಬಿಟ್ಬಿಟ್ಟು ಹೋಗ್ಬಿಡೋರಿ. ಎಲ್ಲ ತಪ್ಪು ಟೆಸ್ಟ್ ಕೊಟ್ಟು ಅಪ್ಪಿಲ್ ಬನ್ನಿ ಸರ್, ನೋಡ್ಕೊಳ್ಳೋಕ್ಕಾಗೋದಿಲ್ಲ, ಗಲಾಟೆ ಮಾಡ್ತಾನೆ. ಆಮೇಲೆ ನಾವು ಹೋಗಿ ಇಂಪ್ರೂವ್ ಆದಮೇಲೆ ಕಾರ್ಡ್ ಬಂದರೆ ಕಾರ್ಡೆಲ್ಲ ವಾಪಸ್ ಬರು. ಅಡ್ಜಸ್ಟಿ ನಾಟ್ ಫೌಂಡ್.
ನಿಮ್ಮಾನ್ಸ್ ಮತ್ತು ಧಾರವಾಡ ಆಸ್ಪತ್ರೆಯ ಹೊರತಾಗಿ 6 ಜನ ಸೈಕ್ಯಾಟ್ರಿಸ್ಟು ಕರ್ನಾಟಕದಲ್ಲಿ. ಅಲ್ಲಿಂದ ಈಗ 50 ವರ್ಷಗಳಲ್ಲಿ, ಹಾಗೆ ದೇಶದಲ್ಲಿ ಕೂಡ 500-600 ಜನ ಸೈಕ್ಯಾಟ್ರಿಸ್ಟ್ ಇದ್ದರು ಆಗಿನ ಕಾಲದಲ್ಲಿ. ಈಗ ಇಡೀ ಪ್ರಪಂಚದಲ್ಲಿ ನಂಬರ್ 1 ಕಾಯಿಲೆಗಳು ಅಂತಂದರೆ ಮಾನಸಿಕ ಕಾಯಿಲೆಗಳು ನಂಬರ್ 1. ಆಮೇಲೆ ಹಾರ್ಟ್ ಅಟ್ಯಾಕ್ ಬರ್ತದೆ, ಹಾರ್ಟ್ ಸಮಸ್ಯೆ ಬರ್ತದೆ, ಆಮೇಲೆ ಡಯಾಬಿಟಿಸ್ ಬರ್ತದೆ, ಆಮೇಲೆ ಬಿ ಪಿ ಬರ್ತದೆ, ಆಮೇಲೆ ಥೈರಾಯ್ಡ್ ಬರ್ತದೆ, ಆಮೇಲೆ ಕ್ಯಾನ್ಸರ್ ಬರ್ತದೆ. ಇಡೀ ಪ್ರಪಂಚದಲ್ಲಿ 30% ಜನರನ್ನು ಬಾಧಿಸ್ತಾ ಇರ್ತಕ್ಕಂಥ ಕಾಯಿಲೆಗಳು ಯಾವುದು ಅಂತಂದರೆ ಮಾನಸಿಕ ಕಾಯಿಲೆಗಳು. ಡಿಪ್ರೆಷನ್, ಆ್ಯಂಗ್ಸೈಟಿ, ಈಗ ಅಡಿಕ್ಷನ್. 70% ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳು ಇರಲ್ಲ ಅಡಿಕ್ಟ್ ಆಗಿದ್ದಾರೆ ಮೊಬೈಲ್ಗೆ. ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ರೀಲ್ಗಳು ಮುಳುಗೋಗಿದ್ದಾರೆ. ಮೊಬೈಲ್ ಉಪಯೋಗಿಸಬೇಡ ಅಂತಂದರೆ ತಂದೆನ ಕೊಂದೋರಿದ್ದಾರೆ, ತಾಯಿನ ಕೊಂದೋರಿದ್ದಾರೆ, ಆತ್ಮಹತ್ಯೆ ಮಾಡಿಬಿಟ್ಟಿದ್ದ ಧಮಕಿ ಹಾಕೊಂಡಿದ್ದಾರೆ. ದಿನ ನಮ್ಮ ಸಮಾಜ ಸೆಂಟ್ರಿಗೆ ಕರ್ಕೊಂಬರ್ತಾರೆ, ಅಂತ ಬರಲ್ಲ, ಅವ್ರು ಬರಲ್ಲ ಸರ್, ಏನು ಮಾಡೋದು ಸರ್, ಈ ಮೊಬೈಲ್ ಸರಿಂದ ಬೀಳ್ಬೇಡಿ. ಈಗ ಅಪ್ಪ ಅಮ್ಮನೇ 2 ತಿಂಗಳು ಮೊಬೈಲ್ ಇದ್ರೆ ಮೊಬೈಲ್ ಇರ್ತಾರೆ, ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ಬೇಕು. ಅಪ್ಪ ಅಮ್ಮಂದರು ಈಗ ಬ್ಯುಸಿ, ಸಂಪಾದನೆ, ಬೇರೆ ಜವಾಬ್ದಾರಿಗಳು. ಹಾಗಾಗಿ ಇವತ್ತು ನಾನು ಈ ಸ್ಲೈಡ್ ಮುಖಾಂತರ ಇಲ್ಲಿ ಇವತ್ತು 25 ವರ್ಷ ಮೇಲ್ಪಟ್ಟು ಸರ್ವಿಸ್ ಮಾಡಿರ್ತಕ್ಕಂಥ ವೈದ್ಯ ಭಾನುಗಳು, ವೈದ್ಯ ಸೂರ್ಯರು ಅವ್ರನ್ನ ಕರೆದು ಇಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ನವರು ಸನ್ಮಾನ ಮಾಡ್ತಿದ್ದಾರೆ. ನನ್ನನ್ನು ಅತಿಥಿಯನ್ನಾಗಿ ಕರೆದಿದ್ದಾರೆ. ಇದು ನನ್ನ ಭಾಗ್ಯ, ನಿಮ್ಮೆಲ್ಲ ನೋಡ್ತಕ್ಕಂಥ. ಹಾಗಾಗಿ ಜನರ ಆರೋಗ್ಯವನ್ನು ಕಾಯ್ತಕ್ಕಂಥ ನಾವು ಆರೋಗ್ಯವಾಗಿದ್ದೇವೆಯೇ? ವಿ ಆರ್ ದಿ ಹೆಲ್ತ್ ಕೀಪರ್ಸ್ ಆಫ್ ನೇಷನ್. ಇಡೀ ದೇಶದ ಸಮಾಜದ ಆರೋಗ್ಯವನ್ನು ಉಳಿಸ್ತಕ್ಕಂಥದ್ದು. ಪ್ರಿಮೆಚೂರ್ ಡೆತ್ತಿಂದ, ಅವಧಿಗೆ ಮುನ್ನ ಆಗ್ತಕ್ಕಂಥ ಸಾವುಗಳನ್ನು ತಪ್ಪಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಎಷ್ಟು ಯಶಸ್ವಿಯಾಗಿದ್ದೇವೆ ಅಂತಂದರೆ ಸಾಕಷ್ಟು ಯಶಸ್ವಿಯಾಗಿದ್ದೇವೆ. ಈಗ ವಾಟ್ ಈಸ್ ದಿ ಆವರೇಜ್ ಲೈಫ್ ಸ್ಪ್ಯಾನ್ ಆಫ್ ಇಂಡಿಯನ್ಸ್? ಭಾರತೀಯರ ಸರಾಸರಿ ಆಯುಸ್ಸು ಎಷ್ಟೀಗ? 47-48ರಲ್ಲಿ ಭಾರತೀಯರ ಸರಾಸರಿ ಆಯುಸ್ಸು 37. ಹುಟ್ಟಿರೋ 9 ಮಕ್ಕಳಲ್ಲಿ 1 ಮಗು 2 ಮಗು ಉಳಿಯೋದು, ಬಾಕಿವೆಲ್ಲ ಧಮಾಕ್. ಈಗೆಷ್ಟು ಆಯುಸ್ಸು? ಆವರೇಜ್ 75. ಕೆಲವು ದೇಶಗಳಲ್ಲಿ 85-90. ಹಾಂಗ್ಕಾಂಗ್, ಜಪಾನ್, ಚೈನಾ, ಈ ಕಡೆ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಎಲ್ಲ ಆಗ 90ಕ್ಕೆ ಮೀಸಾಬಿಟ್ಟಿದ್ದಾರೆ. ವಯಸ್ಸಾದವರ ಸಂಖ್ಯೆ ಈಗ ನಮ್ಮ ದೇಶ 10%, 11% ಇದೆ. ನಮ್ದು 10-20 ವರ್ಷದಲ್ಲಿ 20-25% ಇಟ್ಕೋಬೇಕು. ಸೊ ಹಾಗಾಗಿ ಈ ಸ್ಲೈಡ್ ಮುಖಾಂತರ ಇದು 2024ರಲ್ಲಿ ಪದ್ಮ ಪ್ರಶಸ್ತಿಯನ್ನು ಪಡೆತಕ್ಕಂಥ ಯೋಗ ಭಾಗ್ಯ ನನಗೆ ಸಿಕ್ಕಿದೆ. ಹಾಗೆ ವೈದ್ಯರಲ್ಲಿ ಒಂದು ಕಿವಿ ಮಾತು. ಕಳೆದ 75 ವರ್ಷಗಳಲ್ಲಿ 54ರಲ್ಲಿ ಪದ್ಮ ಪ್ರಶಸ್ತಿ, ಪ್ರತಿ ವರ್ಷ 120 ಜನಕ್ಕೆ ಪದ್ಮ ಪ್ರಶಸ್ತಿ ಕೊಡ್ತಾರೆ. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ. ಅದರಲ್ಲಿ ಪದ್ಮ ಪ್ರಶಸ್ತಿ ಪಡೆದಂಥ ವೈದ್ಯರ ಸಂಖ್ಯೆ ಎಷ್ಟಿರ್ಬೋದು? ಇಡೀ 72 ವರ್ಷದಲ್ಲಿ ನಮ್ಮ ತನಕ ಬರೋದಿಲ್ಲ. ಕೇವಲ 18, ಓನ್ಲಿ 18 ಡಾಕ್ಟರ್ಸ್ ಗಾಟ್ ಪದ್ಮ ಅವಾರ್ಡ್. ನಾನು 14ನೇವನು. ಈ ವರ್ಷ ದಾವಣಗೆರೆ ಸುರೇಶ್ ಅವರು ಪದ್ಮ ಪ್ರಶಸ್ತಿ ಪಡೆದಿದ್ದಾರೆ. ಈಗ ನಾಳೆ ಲಾಸ್ಟ್ ಡೇಟ್. ಪದ್ಮ ಪ್ರಶಸ್ತಿಗೆ ನಾಮಿನೇಷನ್ ಮಾಡಲಿಕ್ಕೆ ನಾಳೆ ಲಾಸ್ಟ್ ಡೇಟ್ ಇದೆ. ಹಾಗೆ ಒಬ್ಬರಿಗೆ ಪದ್ಮಭೂಷಣ ಡಾಕ್ಟರ್ BM ಹೆಗ್ಡೆ, ಒಬ್ಬರಿಗೆ ಪದ್ಮಭೂಷಣ ಯಾರು? BM ಹೆಗ್ಡೆ ಅವರಿಗೆ
ಭೂಷಣ ಪದ್ಮವಿಭೂಷಣ ಎರಡೂ ಬಂದಿದೆ. ಹಾಗೆ ಪದ್ಮಭೂಷಣ ಅವಾರ್ಡ್ ಎರಡು ಬಂದಿದೆ. ಡಾಕ್ಟರ್ ದೇವಿಶೆಟ್ಟಿ ಅವ್ರ ಬಿಟ್ಟು ನನಗೂ ಇಲ್ಲ. ಡಾಕ್ಟರ್ ಪದ್ಮ. ನೆಕ್ಸ್ಟ್ ಸ್ಲೈಡ್. ಜನಸಾಮಾನ್ಯ ಬದುಕೆ ಮಾತಂತಂದರೆ ವೈದ್ಯರು ಹೆಚ್ಚು ಆರೋಗ್ಯವಂತರೆ. ಸರ್ ಕೆಂಬರಿಗೆ ಸರ್ ನೀವು ಕೆಂಪಿಗೆ ನಿಮಗೂ ಕೆಂಬರುತ್ತಂತ. ಇವಾಗ ಜ್ವರ ಬಂದಿದೆ ಕ್ಲಿನಿಕ್ ಬರಲ್ಲ ಅಂತಂದರೆ ಏನು ಸರ್ ನಿಮಗೂ ಜ್ವರ ಬರುತ್ತಾ? ನಾವು ಮನುಷ್ಯರೇ. ಹಾಗಾಗಿ our doctors are healthier than general public. No, 7 biggest problems doctor face ಇನ್ಫೆಕ್ಷನ್ಸು. ಯಾಕೆಂದರೆ ಕೋವಿಡ್ ಸಮಯದಲ್ಲಿ 1,000 ವೈದ್ಯರು ಸತ್ತೋದ್ರಿ. 1,000 ವೈದ್ಯರು ಸತ್ತೋದ್ರು. ಯಾವುದೇ ಸೋಂಕು ರೋಗದಲ್ಲಿ ನಾವು ಟ್ರೀಟ್ ಮಾಡುವಾಗ ವಿ ಟೇಕ್ ರಿಸ್ಕ್ ಆಫ್ ಗೆಟಿಂಗ್ ಇನ್ಫೆಕ್ಟೆಡ್. ಇದು ಕ್ಷಯ ಆಗ್ಬೋದು, ನ್ಯೂಮೋನಿಯಾ ಆಗ್ಬೋದು, ಇಲ್ಲ ಯಾವುದೇ ವೈರಸ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಬೋದು. ಈಗ ಯಾವುದು ವೈರಸ್ ಫೀವರ್ ಇನ್ಫೆಕ್ಷನ್ಸು. ಹಾಗೆ ಅಂಡರ್ ನ್ಯೂಟ್ರಿಷನ್ನು, ಅನೀಮಿಯಾ ನೋಡ್ರಿ, ಇದು ವೈರುಧ್ಯ. ಎಲ್ಲರಿಗೂ ಚೆನ್ನಾಗಿ ಊಟ ಮಾಡಿ ಪುಷ್ಟಿಕರ ಆಹಾರ ತಿನ್ನಿ ಅಂತ ಹೇಳೋದು ನಾವೇ. ಯಾಕೆಂದರೆ ಟೈಮ್ ಇಲ್ಲ ಸರ್. ಅನೀಮಿಯಾ, ವಿಟಮಿನ್ ಡೆಫಿಷಿಯನ್ಸಿ. ಹಾಗೆ ಸ್ಟ್ರೆಸ್, ಅತ್ಯಂತ ಒತ್ತಡದಾಯಕ ವೃತ್ತಿಗಳಲ್ಲಿ ಈಗ ವೈದ್ಯ ವೃತ್ತಿಯೂ ಸೇರ್ಕೊಂಡಿದೆ. ಪೊಲೀಸು ಅಂಡ ಸ್ಟ್ರೆಸ್ಸು, ಡ್ರೈವರ್ಸು ಅಂಡ ಸ್ಟ್ರೆಸ್ಸು. ಈ ಟ್ರಾಫಿಕ್ನಲ್ಲಿ ಡ್ರೈವ್ ಮಾಡೋದಕ್ಕೆ ಎಷ್ಟು ಸ್ಟ್ರೆಸ್ಸು. ಮೊದಲು ವೈದ್ಯರಿಗೆ ಎಷ್ಟು ಸ್ಟ್ರೆಸ್ ಇರಲಿಲ್ಲ. ಈಗ ಸ್ಟ್ರೆಸ್ಸು ವೈದ್ಯರಲ್ಲಿ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಜನ ನಂಬಲ್ಲ. ಇವತ್ತು ನನ್ನ ಹತ್ರ ಬರ್ತಾರೆ, ನಾಳೆ ಇನ್ನೊಂದು ಬರ್ತಾರೆ, ನಾಳೆ ಇನ್ನೊಂದು ಬರ್ತಾರೆ. ಇವತ್ತು ಅಲೋಪತಿ, ನಾಳೆ ಹೋಮಿಯೋಪತಿ, ನ್ಯಾಚುರೋಪತಿ, ತಿರುಪತಿ, ವೆಂಕಟಾಚಲಪತಿ, ಶಾಪಿಂಗ್. ಜನ ನಮ್ಮನ್ನು ನಂಬಲ್ಲ. ಔಷಧ ಬರ್ಕೊಟ್ಟು ಅಂತಂದರೆ ಗೂಗಲ್ ನೋಡ್ತಾರೆ. ಡಾಕ್ಟರ್ ಸರಿಯಾಗಿ ಔಷಧ ಬಿಟ್ಟಿಯಾರ, ಡೋಸ್ ಸರಿಯಾಗಿ ಬರ್ದಿಯಾರ, ಸೈಡ್ ಎಫೆಕ್ಟ್ ನಮ್ಗೆ ಹೇಳಲೇ ಇಲ್ಲ, ತೊಗೊಳ್ಳೋದೇ ಇಲ್ಲ. 3 ತಿಂಗಳು ತೊಗೊಳ್ಳಿ, 1 ವಾರ ತೊಗೊಳ್ಳಲ್ಲ. ಹಾಗಾಗಿ ಸ್ಟ್ರೆಸ್ ಜಾಸ್ತಿಯಾಗಿ ವೈದ್ಯರಿಗೂ ಡಿಪ್ರೆಷನ್ ಜಾಸ್ತಿ, ಆ್ಯಂಗ್ಸೈಟಿ ಜಾಸ್ತಿ ಆಗ್ತಾ ಇದೆ. ಈಗ ನಾನು ಹೇಳ್ತಾ ಇದ್ದೆ, ಇಡೀ ಪ್ರಪಂಚದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಇದು. ಹಾಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಹೃದಯಕ್ಕೆ ಸಂಬಂಧಪಟ್ಟ ಪ್ರಖ್ಯಾತ ಕಾರ್ಡಿಯಾಕ್ ಸರ್ಜನ್, 1000 ಸರ್ಜರಿ ಆಪರೇಷನ್ ಮಾಡೋರು ಆಪರೇಷನ್ ಕುಸಿತಿದ್ರು ಬಾಂಬೆನಲ್ಲಿ. ಹಾಗೆ ಡಯಾಬಿಟೀಸ್ ಮತ್ತು ಕ್ಯಾನ್ಸರ್, ಹಾಗೆ ಅಡಿಕ್ಷನ್. ಕುಡಿಬೇಡ್ರಿ, ಸಿಗರೇಟ್ ಸೇರಬೇಡ್ರಿ ಅಂತೆಲ್ಲ ಹೇಳ್ತೇವೆ. ಅದು ನಾವೇ ಆಲ್ಕೋಹಾಲ್ ಟೆನ್ಷನ್ ಆಗುತ್ತೆ, ಸುಸ್ತ ಬರ್ತಾನೆ, ಒಂದು ಪೆಗ್ ಹಾಕಿಟ್ರೆ ಎಲ್ಲ ಸುಸ್ಕೊಟ್ಟರು. ಯಾವುದೇ ಕಾರಣದಲ್ಲಿ ಊಟದ ಟೇಬಲ್ಗಿಂತ, ಊಟದ ಕಡೆಗಿಂತ ಆಲ್ಕೋಹಾಲ್ ಎಲ್ಲಿ ಅನೇಕ ಡ್ರಗ್ ಕಂಪ್ನಿಗಳು ಉಚಿತವಾಗಿ ಆಲ್ಕೋಹಾಲ್ ಸಪ್ಲೈ ಮಾಡ್ತಾರೆ. ಇದೊಂದು ವೈರುಧ್ಯ. ಅದು ಸೇರ್ಕೊಳ್ತಾರೆ, ಊಟ ಮಾಡಿದ್ರು ಇಲ್ಲ ಫ್ರೀ ಆಲ್ಕೋಹಾಲ್ ಸಿಕ್ತು, ಫುಲ್ ಟೈಟು ಆಲ್ಕೋಹಾಲ್. ನೆಕ್ಸ್ಟ್ ಲೈಕ್. ಹಾಗೆ ಡಿಕ್ರೀಸ್ ಸ್ಟ್ರೆಸ್ ಇನ್ ದ ಸೊಸೈಟಿ. ಇದರ ಬಗ್ಗೆ ನಾವೆಲ್ಲ ಭಾಳ ಯೋಚನೆ ಮಾಡಬೇಕು. ಯಾಕೆ ವೈದ್ಯೋ ನಾರಾಯಣೋ ಹರಿ ಅಂತ ನಮ್ಮಲ್ಲಿ ವೈದ್ಯರು ನಾರಾಯಣನಿಗೆ ಸಮ, ಅಥವಾ ನಾರಾಯಣನೇ ಭವರೋಗ ವೈದ್ಯ. ಅದೀಗ ವೈದ್ಯರಾಜ ನಮೋಸ್ತುಭ್ಯಂ ಯಮರಾಜ ಸಹೋದರ. ವೈದ್ಯರಾಜ ನಮೋಸ್ತುಭ್ಯಂ ಯಮರಾಜ ಸಹೋದರ. ಯಮ ಪ್ರಾಣವನ್ನು ತೆಗಿತಾನೆ, ವೈದ್ಯರಾಜ ಪ್ರಾಣವನ್ನು ತೆಗೆದು ಹಣವನ್ನು ತೆಗಿತಾನೆ. ಸೊ ಹಾಗಾಗಿ ಡಿಕ್ರೀಸ್ ಸ್ಟ್ರೆಸ್, ಗಾಡ್ ವರ್ಸಸ್ ಪ್ರಾಫಿಟ್ ಓರಿಯೆಂಟೆಡ್ ಪರ್ಸನ್. ಇವತ್ತು 70% ಆಸ್ಪತ್ರೆಗಳು ಪ್ರೈವೇಟ್ನಲ್ಲಿದ್ದಾವೆ. ಹಾಗೆ ಶಿಕ್ಷಣಕ್ಕೆ 70% ಪ್ರೈವೇಟಿಗೆ ಹೋಗಿದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಬಹುಶಃ ಇವತ್ತು ರೀಸನ್ ಅಷ್ಟೇ, ಗೌರ್ಮೆಂಟ್ ಕಾಲೇಜ್ಗಿಂತ ಪ್ರೈವೇಟ್ ಕಾಲೇಜಿಗೆ ಹೆಚ್ಚು ಲೈಸೆನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮನ್ನು ಅವರು ಪ್ರಾಫಿಟ್ ಮಾಡಲಿಕ್ಕೆ, ಹಣ ಮಾಡಲಿಕ್ಕೆ, ಲಾಂಗ್ ವರ್ಕಿಂಗ್ ಅವರ್ಸ್, ಹೈ ಎಕ್ಸ್ಪೆಕ್ಟೇಷನ್ಸು, ಕಾಂಪಿಟೇಷನ್ ಜಾಸ್ತಿ. ಈಗ ನಾವು ಬರೀ ವೈದ್ಯರ ಜೊತೆ ಕಾಂಪೀಟ್ ಮಾಡೋದಿಲ್ಲ, ಜ್ಯೋತಿಷಿ ಜೊತೆ ಕಾಂಪೀಟ್ ಮಾಡಬೇಕು, ಬಾಬಾಗಳ ಜೊತೆ ಕಾಂಪೀಟ್ ಮಾಡಬೇಕು, ಮಂತ್ರವಾದಿಗಳ ಜೊತೆ ಕಾಂಪೀಟ್ ಮಾಡಬೇಕು. ಕಾಯಿಲೆ ಬನ್ನಿ ನಾವು ವಾಸಿ ಮಾಡಿ ಬನ್ನಿ, ಯಾವ ವೈದ್ಯರು ವಾಸಿ ಮಾಡಿದ್ರು ನಮ್ಮನ್ನು ಬನ್ನಿ. ಟಿ ವಿ ಬರ್ತಾರೆ, 20,000 ಈ ಹೋಮ ಆ ಹೋಮ ಅಂತೇಳಿ
20-30 ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿಕೊಡ್ತಾರೆ. ನಮಗೆ ಬರ್ತಕ್ಕಂಥ ಅನೇಕರು ಸರ್ ಮೂರೇ ವಾರದಲ್ಲಿ 3 ಲಕ್ಷ ಖರ್ಚಾಯ್ತು ಸರ್. ಜನ ಅಲ್ಲೋಗಿ ಇಲ್ಲೋಗಿ ಆಜಾಸನಕ್ಕೆ ಹೋಗಿ ಆ ಮಂತ್ರಕ್ಕೆ ಹೋಗಿ ಕಾಯಿಲೆ ವಾಸಿ ಆಗುತ್ತೆ ಅಂತ ಎಲ್ಲೂ ಆಗಲಿಲ್ಲ ಸರ್. ಹಾಗೆ ವರ್ಬಲ್ ಆ್ಯಂಡ್ ಫಿಸಿಕಲ್ ಅಸಾಲ್ಟ್ ಪೇಪರ್ನ ಅನೇಕ ನೋಡ್ತಾ ಇದ್ದೀರಿ. ಪೇಷಂಟ್ ಸಾಯ್ತಾನೆ, ನೀವು ಸರಿಯಾಗಿ ನೋಡ್ಕೊಂಡಿಲ್ಲ, ಸರಿಯಾಗಿ ಔಷಧಿ ಕೊಟ್ಟಿಲ್ಲ, ಡಿಲೇ ಮಾಡಿದ್ದೀರಿ. ವೈದ್ಯರ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ಆಸ್ಪತ್ರೆ ಮೇಲೆ ಹಲ್ಲೆ ಮಾಡ್ತಕ್ಕಂಥದ್ದು, ವೈದ್ಯನ ವಾಚಾಮಗೋಚರ ಬೈತಕ್ಕಂಥದ್ದು. ಸರ್ ರಂಗದೊರೆ ಹಾಸ್ಪಿಟಲ್ ಯಾರು ಸ್ಟಾಪ್ ಮಾಡಿದ್ದಾರು? ರಂಗದೊರೆ ನಾವು ಕೇಳುವ, ನಮಗೆ ಇನ್ಫೆಕ್ಷನ್ ಬರ್ತಾ ಇದೆ. ಅವರೇ ನಾವು ಕೋವಿಡ್ನಲ್ಲಿ 24 ಗಂಟೆ ದೂರದ್ವಿ. ಅಕಸ್ಮಾತ್ ರೋಗಿ ಸತ್ತರೆ ಬಾಯಿ ಬಂದು ಬೈದ್ರು ಸರ್, ನಮ್ಮನ್ನು ಬಾಯಿ ಬಂದು ಬೈದ್ರು ಸರ್. ನಮ್ಮ 24 ಗಂಟೆಯ ಶ್ರಮವನ್ನು ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಒಂದು ಸಾವಾಯಿತು ಅಂತಂದರೆ, ಈಗ ಮೈಸೂರು ಕಾಲೇಜಿಗೆ ಜಯದೇವ ಕಾಲೇಜಿಗೆ 11 ಜನ ಸತ್ತರು. ಪೇಪರ್ನಲ್ಲಿ ಕೊಂಕಾನುಕೊಂಕವಾಗಿ ಇರುತ್ತೆ. ಜಯದೇವ ಆಸ್ಪತ್ರೆ ಮೈಸೂರು, ಡಾಕ್ಟರ್ ಸರಿ ನೋಡಲ್ಲ, 24 ಗಂಟೆ 11 ಜನ ಹಾರ್ಟ್ ಅಟ್ಯಾಕ್ ಪೇಷಂಟ್ ಸತ್ತಿದ್ದಾರೆ. ಡಾಕ್ಟರ್ ಹೇಳ್ತಾ ಗೋಲ್ಡನ್ ಅವರ್ ಬಿಟ್ಟು ಬಂದಿದ್ದಾರೆ. ವಿತಿನ್ 1 ಅವರ್ ಹಾರ್ಟ್ ಅಟ್ಯಾಕ್ 1 ಅವರ್ ರೀಚ್ ಆದರೆ ಉಳಿಸ್ಬೋದು. 1 ಅವರ್ ಬಂದರೆ ಉಳಿಸೋದು ಕಷ್ಟ, ಲಾಕ್ ಆಗ್ಬಿಟ್ಟಿದೆ. ಅದು ಜನಕ್ಕೆ ಅರ್ಥವಾಗಲ್ಲ. ಜಯದೇವ ಆಸ್ಪತ್ರೆ ಇಡೀ ಪ್ರಪಂಚದಲ್ಲಿ ಹೆಸರು ಮಾಡಿದ್ದೀರಿ. ನಮ್ಮ ಡಾಕ್ಟರ್ ಮಂಜುನಾಥ್ ಒಮ್ಮಮ್ಮ ಅಲ್ಲಿಂದ ಫೋನ್ ಮಾಡ್ತಾರೆ, ಡಾಕ್ಟರ್ ಮಂಜುನಾಥ್, ಹೌ ಯು ಆರ್ ರನ್ನಿಂಗ್ ಯುವರ್ ಹಾಸ್ಪಿಟಲ್ ಸೋ ವೆಲ್, ಸೋ ಚೀಪ್, ಸೋ ಎಫೆಕ್ಟಿವ್, ಟೆಲ್ ಮಿ ಹೌ ಟು ಇಂಪ್ರೂವ್ ಕಾರ್ಡಿಯಾಕ್ ಸರ್ವಿಸಸ್ ಇನ್ ಅವರ್ ಕಂಟ್ರಿ ಅಂತ ಜಯದೇವ ಆಸ್ಪತ್ರೆ ವೈದ್ಯರ ಮೇಲೆ ಆರೋಪ ಸರಿಯಾಗಿ ನೋಡಲ್ಲ ಸರ್, ನೆಗ್ಲೆಕ್ಟ್ ಮಾಡ್ತಾರೆ ಸರ್. ಬರ್ನ್ಔಟ್ ಸಿಂಡ್ರೋಮ್ ಅಂದ್ರೇನು? ಸಾಕು ಸರ್, ಯಾವ ಜನ್ಮ ಕರ್ಮನೋ ಈ ಜನ್ಮದಲ್ಲಿ ದಾಖಲಾಗಿದ್ದೇವೆ. MD ಸೀಟ್ಸಿದ್ದ ಖುಷಿ, ಪಾಸ್ ಮಾಡಿದ ಖುಷಿ, MD ಸೀಟ್ಸಿದ್ದ ಖುಷಿ, MD ಪಾಸ್ ಮಾಡಿದ ಖುಷಿ. ಆಮೇಲೆ ಪ್ರಾಕ್ಟೀಸ್ ಮೇಲೆ ಯಾಕಪ್ಪ ಈ ವೃತ್ತಿ ಬಂದ್ವಿ 80% ಬರ್ನ್ಔಟ್. ನೆಕ್ಸ್ಟ್ ಟೈಮ್ ಸ್ಟ್ರೆಸ್ ಆ್ಯಂಡ್ ಡಿಪ್ರೆಷನ್, leading cause of premature disability and death of people all over the world, but predominantly seen in doctors and paramedics also. So, premature disability, ಅವಧಿಗೆ ಮುನ್ನ ನಮ್ಮ ಕೈ ಕಾಲುಗಳು ಅಂಗಾಂಗಗಳು ವೀಕ್ ಆಗೋದಕ್ಕೆ ಕಾರಣ ಡಿಪ್ರೆಷನ್ನು. ಮನಸ್ಸಿಗೆ ಬೇಸರ ಆಗುತ್ತೆ, ದುಃಖ ಆಗುತ್ತೆ, ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಿದ್ದೆ ಬರಲ್ಲ, ಊಟ ಸೇರೋದಿಲ್ಲ, ಯಾಕಪ್ಪ ಬದುಕೊಂಡು. ಹಾಗಾಗಿ 30% of doctors suffer from stress and depression. ಹಾಗೆ ಇಲ್ಲಿ ವೈದ್ಯರ ಮನೆಯಲ್ಲಿ ಯಾರು ಬಂದಿದ್ದೀರಿ, ದಯವಿಟ್ಟು ವೈದ್ಯರು ವಾಪಸ್ ಮನೆ ಬಂದಾಗ ಹೇಳಿ, ಅವರು ಇವತ್ತು ಕೆಲಸ ಹೇಗಾಯಿತು, ಎಷ್ಟು ಪೇಷಂಟು ಇಂಪ್ರೂವ್ ಆದರು, ಎಷ್ಟು ಪೇಷಂಟ್ ಇಂಪ್ರೂವ್ ಆಗಲಿಲ್ಲ, ಪ್ರೈವೇಟ್ ಮ್ಯಾನೇಜ್ಮೆಂಟ್ಗಳು ನಿಮ್ಮನ್ನು ಎಷ್ಟು ಓಡಿಕೊಂಡಿದ್ದಾರೆ, ದಯವಿಟ್ಟು ಡಾಕ್ಟರ್ ಮಾತಾಡ್ಸಿ ಮನೆಯವರು ಎಲ್ಲಕ್ಕೆ ಎಲ್ಲ ಇವಾಗೆಲ್ಲ ಇಂಪ್ರೂವ್ ಆಯಿತು ಅಂದರೆ ಕುತ್ಕೊಂಡು ಮಾತಾಡ್ಕೋಬೇಕಾಗ್ತದೆ. ನನ್ನ ಕಷ್ಟ ಏನು, ನಿಮ್ಮ ಕಷ್ಟ ಏನು ಅಂತ. ಸೂಸೈಡ್ ಈಸ್ ಹೈಯರ್ ದ್ಯಾನ್ ಜನರಲ್ ಪಾಪ್ಯುಲೇಷನ್. ವೈದ್ಯರು ಕೂಡ ಆತ್ಮಹತ್ಯೆ, ಡಿಪ್ರೆಷನ್. ನಮ್ಮ ಆಸ್ಪತ್ರೆಯಲ್ಲಿ 3 ಜನ ಸೀನಿಯರ್ ಸೈಕಾಟ್ರಿಸ್ಟ್ ಕಮಿಟೆಡ್ ಸೂಸೈಡ್ ವೆನ್ ದೇ ವೆಂಟ್ ಔಟ್ಸೈಡ್ ಟು ವರ್ಕ್. ಡಾಕ್ಟರ್ ರಾಜು ಅಂತ ಮಂಗಳೂರಿನಲ್ಲಿ ಪ್ರಖ್ಯಾತ ಸೈಕಾಟ್ರಿಸ್ಟ್ ಆಗಿದ್ದರು. ಇವೆಂಟು ರಾಂಚಿ, ನನಗೆ ಬಿಕಮ್ ಡೈರೆಕ್ಟರ್ ಆಫ್ ರಾಂಚಿ. ಈಗ ವಿತಿನ್ 3 months ಅಲ್ಲಿ ವರ್ಕ್ ಸಿಚುವೇಶನ್ ಎಷ್ಟು ಹಾಳಾಗಿತ್ತು ಅಂತಂದರೆ, ಯಾವುದೇ ಸ್ಟಾಫು ಸರಿಯಾಗಿ ಕೋಪರೇಟ್ ಮಾಡಿದ್ರೆ ಈ ಕಮಿಟಿ ಸೂಸೈಡ್ 17% ಸೂಸೈಡ್ ಐಡಿಯೇಷನ್ ಅಟ್ ಸಮ್ ಪಾಯಿಂಟ್ ಅಂತ ಹೇಳ್ತಾರೆ. ಹಾಗೆ ದಯಮಾಡಿ ಇಲ್ಲಿ ವೈದ್ಯರು ಯಾರಿದ್ದೀರಿ, ವೈದ್ಯರ ಮನೆಯವರು ಯಾರಿದ್ದೀರಿ, ಏಕೆಂದರೆ ದುಃಖ ಅಂತಕ್ಕಂಥದ್ದು, ಅವಮಾನ ಅಂತಕ್ಕಂಥದ್ದು, ಕಾಮೆಂಟ್ ಅಂತಕ್ಕಂಥದ್ದು ಕೊರೆಯುತ್ತದೆ ನಿಮ್ಮನ್ನು. ಬದುಕು ಇವತ್ತು ಪ್ರತಿ 1 ಗಂಟೆಗೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಪ್ರತಿ ನಿಮಿಷ ಒಬ್ಬರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಏಕೆಂದರೆ ಜೀವನ ಅಷ್ಟು ದುರ್ಬಲ ಆಗಿದೆ. ಅನ್ಸರ್ಟನಿಟಿ, ಅನ್ಎಂಪ್ಲಾಯ್ಮೆಂಟು, ಬರೋ ಸಂಬಳ ಸಾರೋದಿಲ್ಲ.
ಹಾಗೆ ಆಸೆಗಳು ನೂರಾರು. BMW ಕಾರೇ ಬೇಕು, ಮಗ ಕೇಳ್ತಾನೆ. ಲೇಟೆಸ್ಟ್ ಐಪ್ಯಾಡ್ ಕೇಳ್ತಾನೆ. ಆಗಲ್ಲಪ್ಪ ಅಂತಂದರೆ ಏನಪ್ಪ ನೀನು? ನಮ್ಮ ಪ್ರೊಫೆಸರ್ ಮಗನೇ ಈ ಪ್ರಶ್ನೆ ಕೇಳಿದ. ಅವನಿಗೆ ಗೌರ್ಮೆಂಟ್ ಮೆಸೇಜ್ ಸಿಗಲಿಲ್ಲ. ಅವಾಗ 60-70 ಸಾವಿರ ರೂಪಾಯಿ ಡೊನೇಷನ್ ಕೊಡಬೇಕಾದ್ರು. ಇಲ್ಲ ಕಣೋ, ಮತ್ತು ಇನ್ಯಾಕೆ ನಿಮ್ಮ ಪ್ರೋತ್ಸಾಹಕ್ಕೆ ರಿಸರ್ವ್ ಮಾಡು, ಪ್ರೈವೇಟ್ನಲ್ಲಿ ಪ್ರಾಕ್ಟೀಸ್ ಮಾಡು, ದುಡ್ಡು ಮಾಡು, ನನಗೆ ಸೀಟನ್ನು ಕೊಂಡ್ಕೊಂಡು ದಯನೀಯ ಈಗ ಪ್ರೈವೇಟ್ ಕಾಲೇಜುಗಳಲ್ಲಿ ಸೀಟ್ ಕೊಂಡ್ಕೋಬೇಕು ಅಂದರೆ 1 ಕೋಟಿ ಮೆರಿಟ್ ಸೇರಿ ಸಿಗಲಿಲ್ಲ ಅಂತಾನೆ ಮಗ ಮಗಳಿಗೆ ನೀವು 1 ಕೋಟಿ ಇದೇ ಆಗಿರಬೇಕು. ನೆಕ್ಸ್ಟ್ ಲೈಫ್ ಸರ್. ನೆಕ್ಸ್ಟ್ ಲೈಫ್ ಸ್ಪ್ಯಾನ್ ಆಫ್ ಇಂಡಿಯನ್ಸ್. ನಾನು ಜನರಲ್ ಪಾಪ್ಯುಲೇಷನ್ 70 72 74 ಹೋಗ್ತಾ ಇದೆ. ಡಾಕ್ಟರ್ಸು 10 ವರ್ಷ ಕಮ್ಮಿರಿ. ಇದು ಬೇರೆ ಅಂಕಿಅಂಶಗಳು. ಡಾಕ್ಟರ್ ಲೈಫ್ ಸ್ಪ್ಯಾನ್ ಇಂಡಿಯಾದಲ್ಲಿ ಇಂಡಿಯನ್ ಮೆಡಿಕಲ್ ಕಂಪನಿಯಲ್ಲಿ 50 59 ವರ್ಷ ಡಾಕ್ಟರ್ಸ್. 10 ವರ್ಷನೂ ಬೇಸ್ ಆಗ್ತವೆ ಬಿಕಾಸ್ ಆಫ್ ದಿ ಸ್ಟ್ರೆಸ್. ಹಾರ್ಟ್ ಅಟ್ಯಾಕು, ಡಯಾಬಿಟಿಸು, ಕಾಂಪ್ಲಿಕೇಶನ್ಸು, ಕ್ಯಾನ್ಸರು, ಆಕ್ಸಿಡೆಂಟ್ಸು, ಸೂಸೈಡ್ಸು. ಹಾಗಾಗಿ ವೈದ್ಯರ ಜೀವನಾವಧಿ ಜನಸಾಮಾನ್ಯ ಹೋಲಿಕೆ ಮಾಡ್ಕೊಂಡ್ರೆ 10 ವರ್ಷ ಕಡಿಮೆ. ನೆಕ್ಸ್ಟ್ ಟೈಪ್ ಬ್ಯಾರಿಯರ್ಸ್ ಟು ಸೀಕ್ ಸೈಕಾಟ್ರಿಕ್ ಕನ್ಸಲ್ಟೇಷನ್. ಇವತ್ತು ಕೂಡ ನಾನು ಅನೇಕ ಮೆಡಿಕಲ್ ಕಾಲೇಜಿಗೆ ಹೋಗ್ತೇನೆ. ಎಲ್ಲ ನಮ್ಮ ಶಿಷ್ಯರಿದ್ದಾರೆ. ಎಲ್ಲ 74 ಮೆಡಿಕಲ್ ಕಾಲೇಜ್ ಇದೆ ಕರ್ನಾಟಕದಲ್ಲಿ. 74. ಈಗ ಲೇಟೆಸ್ಟ್ ಮೂಡುಬಿದ್ರಿ ಹಲವಾರು ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗುತ್ತೆ. ಈ 75 ಮೆಡಿಕಲ್ ಕಾಲೇಜಲ್ಲಿ ಸೈಕಾಟ್ರಿ ಡಿಪಾರ್ಟ್ಮೆಂಟ್ ಇದೆ. ಆದರೆ ಬೇರೆ ವೈದ್ಯರು ಸಮಸ್ಯೆ ಬಂದಾಗ ಸೈಕಾಟ್ರಿಸ್ಟ್ ಬರಲ್ಲ. ಬೇಡ ಸರ್, ಯಾಕೆ ನಿಮ್ಮ ಮನೆಗೆ ಬರ್ತೇವೆ, ಆಸ್ಪತ್ರೆಯಲ್ಲಿ ನಿಮ್ಮದೊಂದು ಕಾಣೋದಿಲ್ಲ. ಇದು ಸ್ಟಿಗ್ಮಾ. ಮನೋವೈದ್ಯ ಹತ್ರ ಒಬ್ಬ ವೈದ್ಯ ಹೋಗಿದೆ ಅಂತಂದರೆ ಇವನಿಗೂ ತಲೆ ಕೆಟ್ಟಿದೆ ಅಂತ, ಇವನು ಬ್ರೈನ್ ರೂಲ್ಸ್ ಇದೆ. ಹಾಗಾಗಿ ಇದನ್ನು ಇಂಡಿಯನ್ ಮೆಡಿಕಲ್ ಕೌನ್ಸಿಲೇ ರಿಪೋರ್ಟ್. ಗಂಗಾಧರ್ ನನ್ನ ಕೊಲಿಗಾಗಿದ್ದವರು, ಚೇರ್ಮನ್ ಆಫ್ ದಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್. ಮೆಡಿಕಲ್ ಸ್ಟೂಡೆಂಟ್ಸು ಹೋಗಲ್ಲ ಸೈಕಾಟ್ರಿಸ್ಟ್ ಹತ್ರ, ಡಾಕ್ಟರ್ಸು ಹೋಗಲ್ಲ ಬಿಕಾಸ್ ಆಫ್ ಸ್ಟಿಗ್ಮಾ. ಬೇರೆ ಕಡೆ ಹೋಗ್ತೀವಿ ಸರ್, ಅದು ನಮ್ಮ ಕಾಲೇಜಿನಲ್ಲಿ ನಮ್ಮ ಸೈಕಾಟ್ರಿಸ್ಟ್ ಹೋಗಿ ನೋಡಬೇಡ, ಯಾಕಂದರೆ ಅವಮಾನ ಆಗುತ್ತೆ. ಪ್ರೈವಸಿ ಇಲ್ಲ. ಹಾಗೆ ನೆಗ್ಲಿಜೆನ್ಸ್ ಇದೆ. ಸರೋಗ್ಬಿಡಿ, ಏನು ತೊಂದರೆ ಇಲ್ಲ. ಡಿಪ್ರೆಷನ್ ಸರೋಗುತ್ತೆ, ಆ್ಯಂಟಿನೆಸ್ ಬರುತ್ತೆ. ನೆಕ್ಸ್ಟ್ ಬನ್ನಿ ಬಿಡೋಣ. ಹಾಗಾಗಿ ದಯವಿಟ್ಟು ಒಂದು ಇಲ್ಲಿ ವೈದ್ಯರು ಈಗ ಕಾಲೇಜಲ್ಲಿ ಕಡಿಮೆ ಡಾಕ್ಟರ್ ಮಾತಾಡೋದು ಬಂದು ಬೇರೆ ವಿಭಾಗದಿಂದ ಬಂದಿದ್ದೀರಿ. ದಯವಿಟ್ಟು ನಿಮ್ಮ ಸ್ಪೆಷಾಲಿಟಿನ ಪ್ರೀತಿಸಿ, ನಿಮ್ಮ ವೃತ್ತಿಯನ್ನು ಪ್ರೀತಿಸಿ. ನೀವು ಗೌರ್ಮೆಂಟ್ ಜಾಬ್ ಇದ್ದೀರಾ, ಪ್ರೈವೇಟ್ನೂ ಇದ್ದೀರಾ, ಅಥವಾ ಹೈಟೆಕ್ ಕಾರ್ಪೊರೇಟ್ ಹಾಸ್ಪಿಟಲ್ ಇದ್ದೀರಾ, ಈಸ್ ಎಂಜಾಯ್ ಯುವರ್ ಜಾಬ್. ಒಂದು. ಎರಡನೇದು ರಿಲ್ಯಾಕ್ಸ್ ಆ್ಯಂಡ್ ರೆಕ್ರಿಯೇಷನ್. ಒಂದು 2 ನಿಮಿಷ ಫೋನ್ ತೆಗೆದು ಒಂದು ಹಾಡು ಕೇಳಿದ್ರಿ. ನಾನು ಬಿಡುವ ಇದ್ದಾಗ ಮೊಬೈಲ್ ಐತೆ, ಇಷ್ಟೊಂದು ಹಾಡು ಹಾಕೊಂಡು ಕೇಳ್ತೇನೆ. ದಿನಕ್ಕೆ 40-45 ಪೇಷಂಟ್ ನೋಡ್ತೇವೆ ನಮ್ಮ ಸಮಾಧಾನ ಸೆಂಟರ್ಲಿ. ಫ್ರೀ ಸಮಾಧಾನ ಸೆಂಟರ್ ಬನ್ನೇರಿ ಕೆಲಸದಲ್ಲಿದೆ. 15 ಕ್ವೆಶನ್ ಕೆಲಸ ಇದ್ದೇವೆ. ಫ್ರೀ ಸರ್ವಿಸ್, ಫ್ರೀ ಕನ್ಸಲ್ಟೇಷನ್, ಫ್ರೀ ಸರ್ವಿಸ್. 40 ಪೇಷಂಟ್ಗಳ ಅವರ ನೋವು, ವ್ಯಥೆ, ನಿರಾಶೆ, ಗೋಳನ್ನು ಕೇಳಿ ನಾವು ಮನುಷ್ಯರು, ನಮಗೂ ಬೇಜಾರಾಗುತ್ತೆ. ಇಷ್ಟೊಂದು ಕಷ್ಟನ, ಇಷ್ಟೊಂದು ನೋವಿದೆಯೋ ಪ್ರಪಂಚದಲ್ಲಿ. ಸೊ ರಿಲ್ಯಾಕ್ಸೇಷನ್. ಹಾಗೆ ಸರ್ಜನ್ 5 ಗಂಟೆ 6 ಗಂಟೆ ಕಂಟ್ರೋಲ್ಸ್ ವಾಪಸ್ ಮಾಡಬೇಕು. ಸುಸ್ತಾ ಬಿಡುತ್ತೆ. ಪೋಸ್ಟ್ ಆಪರೇಟಿವ್ ರೋಗಿ ಇನ್ನೂ ಚೇತರಿಸ್ಕೊಂಡಿಲ್ಲ, ವೈಟಲ್ ಸೈನ್ಸ್ ಇನ್ನೂ ತರೋಗ್ತಾ ಇಲ್ಲ. ವಿ ಗೋ ಟು ಬೆಡ್ ವಿತ್ ಟೆನ್ಷನ್. ಮಧ್ಯರಾತ್ರಿ ಕಾಲು ಬರ್ತದೆ. ಸೊ ಹಾಗಾಗಿ ರಿಲ್ಯಾಕ್ಸೇಷನಿಗೆ ಮ್ಯೂಸಿಕ್ ಬಳಸಿ. ಹಾಗೆ ಸೋಷಿಯಲ್ ಕನೆಕ್ಟೆಡ್ನೆಸ್. ನನ್ನ ಹೆಂಡತಿ ಇದ್ದಾಗ, ನನ್ನ ತಾಯಿ ಇದ್ದಾಗ ಯಾವುದೇ ಮದುವೆ ಸಮಾರಂಭಕ್ಕೆ ನಾನು ಬರಲ್ಲ ಅಂತಿದ್ದೆ. ಯಾಕೆಂದರೆ ವಿಮಾನದಲ್ಲಿ ರಜೆ ಹಾಕ್ಲಿಕ್ಕೆ ಆಗೋದಿಲ್ಲ, ಬರಲ್ಲ ಅಂತಂದರೆ ಬಾ ನೀನು, ಅರ್ಧ ಗಂಟೆ ಬಂದು ಹೋಗು. ಜನರಿಗೆ ಸಂಪರ್ಕ ಇರಬೇಕು. ನೆಂಟೇಶ್ವರ ನಮ್ಮ ಮನೆ ಬರಬೇಕು, ನಾವು ನೆಂಟೇಶ್ವರ ಮನೆಗೆ ಹೋಗಬೇಕು. ಎಷ್ಟಾದಷ್ಟು. ನನ್ನ ಹೆಂಡತಿ ಸತ್ತು 11 ವರ್ಷ ಆಯಿತು. ಈಗ 15 ವರ್ಷ ಆಯಿತು. ಕಳೆದ 15 ವರ್ಷದಲ್ಲಿ ನಾನು ಯಾರ ನೆಂಟ ಮನೆಗೆ ಹೋಗಿಲ್ಲ.
ಹಾಗೆ ನಮ್ಮ ಮನೆಗೆ ಯಾರು ಬಂದಿಲ್ಲ, ಮನೆಗೆ ಯಾರೂ ಇಲ್ಲ, ಯಾರೂ ಇಲ್ಲ. ನಾವು ನೋಡಿ ರೋಗಿಗಳೇ ನಮ್ಮ ಬಂಧುಗಳು, ರೋಗಿ ಮನೆಯವರೇ ಬಂಧುಗಳು, ನಮಗೆ ಕುಟುಂಬ ನರ್ಸ್ಗಳು ಮತ್ತು ಹೆಲ್ತ್ ವರ್ಕರ್ಸೇ ನಮ್ಮ ಬಂಧುಗಳು. ಸೊ ಸೋಷಿಯಲ್ ಕನೆಕ್ಟ್ ಇದೆ. ಇವತ್ತು ಒಂಟಿತನ ಇಡೀ ಪ್ರಪಂಚಕ್ಕೆ ಆಗ್ತಾ ಇದ್ದೀರಿ. ಬೆಂಗಳೂರಿನ ಜನಸಂಖ್ಯೆ 1.25 ಕೋಟಿ ಬರ್ತಾರೆ ಸರ್. ನನ್ನ ಹೆಂಡತಿನ ಅಡ್ಮಿಟ್ ಮಾಡಿದ್ದೀನಿ, ಅಣ್ಣನೇ ಫೋನ್ ಮಾಡಿದೆ, ತಂಗಿ ಫೋನ್ ಮಾಡಿದೆ, ಬಾರೆ ಸ್ವಲ್ಪ ಸಹಾಯ ಮಾಡಿದ್ರೆ ಕುಸೋತಿಲ್ಲ ಕಣೋ, ಹೋಮ್ನೆಸ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಹೋಗ್ಬಿಟ್ಟು ಅತ್ತಿಗೆನ ನಾನು ಬರೋಕ್ಕಾಗಲ್ಲ. ಅದು ನನಗೆ ಬೇಜಾರಾಗುವಂಥ ತೊಂದರೆ ಬಂದರೆ ನೋ ರೀತಿ ಇರ್ತಾರೆ, ಫೋನ್ ಮಾಡ್ತಾರೆ ಕನ್ಸಲ್ಟೇಷನ್ಗೆ. ಆದರೆ ಚಂದ್ರಶೇಖರ್ ಹೇಗಿದ್ದೀರಿ, ನೀನು ಹೇಗಿದ್ದೀಯಪ್ಪ, ಊಟ ಮಾಡಿದ್ಯಾ? ಇವತ್ತು ಪ್ರಪಂಚ ಹೈಲಿ ಸೆಲ್ಫಿಶ್, ಅತ್ಯಂತ ನಾವು ಸ್ವಾರ್ಥಿಗಳಾಗ್ತೇವೆ. ನಾನು ಕ್ಷೇಮ ಅಷ್ಟೇ. ಇನ್ನೊಂದು ಕ್ಷೇಮವನ್ನು ಕೇಳೋಷ್ಟು ಪುಸ್ತಕ ಈಗ ನಮಗಿಲ್ಲ ಈಗ. ಹಾಗೆ ಫ್ಯಾಮಿಲಿ, ದಯವಿಟ್ಟು ಪ್ಲೀಸ್ ಗಿವ್ ಸಮ್ ಟೈಮ್ ಟು ಯುವರ್ ಫ್ಯಾಮಿಲಿ. ಅನೇಕ ವೈದ್ಯರು ಬಂದು ಕೇಳ್ಕೊಂಡಿದ್ದಾರೆ, ತನ್ನ ಹೆಂಡತಿಗೆ ಮೊದಲ ಗಂಡ ಯಾರು, ಅವರ ವೃತ್ತಿ. ನಾನು 2ನೇ ಗಂಡ. ನನ್ನ ಗಂಡನಿಗೆ ಮೊದಲನೇ ಹೆಂಡತಿ ಯಾರು, ವೃತ್ತಿ, ಜಾಬ್. ನಾನು 2ನೇ ಇವತ್ತು. ಕೂತ್ಕೊಂಡು ಮಾತಾಡೋಕ್ಕೂ ಪುಸ್ತಕ ಇಲ್ಲ ಸರ್, ಅಷ್ಟೊಂದು ಬಿಸಿ ಸರ್. ಮಧ್ಯರಾತ್ರಿ ಎದ್ದು ಹೋಗ್ತಾರೆ, ಬೆಳಿಗ್ಗೆ ಜಾವ ಬಸ್ಗೆ ಪುನಃ 7 ಗಂಟೆಗೆ ರೆಡಿಯಾಗಿ ಹೊರಟು ಹೋಗ್ತಾರೆ. ಸೊ ಈ ಫ್ಯಾಮಿಲಿ ಬೇಗ ಮಕ್ಕಳು ಅಷ್ಟೇ. ಅಪ್ಪ ನಮ್ಮ ಕೈ ಸಿಗಲ್ಲ, ಅಮ್ಮ ನಮ್ಮ ಕೈ ಸಿಗಲ್ಲ ಮಾತಾಡೋದಕ್ಕೆ. ಮತ್ತು ಮಕ್ಕಳು ನಾವೆಲ್ಲ ಕೊಡ್ತೇವೆ, ಹಣ ಕೊಡ್ತೇವೆ, ಪ್ಯಾಕೆಟ್ ಮನಿ ಕೊಡ್ತೇವೆ, ಮೊಬೈಲ್ ಕೊಡ್ತೇವೆ, ಬೈಕ್ ಕೊಡ್ತೇವೆ, ಒಳ್ಳೆ ಬಟ್ಟೆ ಕೊಡ್ತೇವೆ. ಆದರೆ ನಮ್ಮ ಟೈಮ್ ಕೊಡೋಕ್ಕೆ ನಮಗೆ ಇಲ್ಲ. ದಯವಿಟ್ಟು ಫೈನ್ ಸಮ್ ಟೈಮ್, ಟೇಕ್ ಎ ಬ್ರೇಕ್. ಒಂದ್ಸಲ ಮಂತ್ ಒಂದು 10 ಸಲ ರಜೆ ತೊಗೊಂಡು ಹೊರಗಡೆ ಹೋಗ್ಬಿಡ್ರಿ, ಮತ್ತು ಮನೆ ಜೊತೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ರಿ. ಒಟ್ಟಿಗೆ ಊಟ ಮಾಡೋದಂತ ಅಪರೂಪ. ಅನೇಕ ವೈದ್ಯರು ಬರಲಿ, ಒಟ್ಟಿಗೆ ಊಟ ಮಾಡೋದಿಲ್ಲ. ಹಾಗಾಗಿ ಸೋಷಿಯಲ್ ಕನೆಕ್ಟೆಡ್ನೆಸ್, ಫ್ಯಾಮಿಲಿ ಲೈಫಿಗೆ ಹೆಚ್ಚು ಅವಕಾಶ ಕೊಡಿ. ಈಗ ಚಿತ್ರಕ್ಕೆ ತೋರಿಸ್ತಕ್ಕಂಥ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿ. ಈಗ ಗಂಡ ಹೆಂಡತಿ ಒಟ್ಟಿಗೆ ಅದೇ ಜಾಯಿಂಟ್ ಫ್ಯಾಮಿಲಿ, ಗಂಡ ಹೆಂಡತಿ ಒಟ್ಟಿಗಿದ್ರೆ ಅದೇ ಜಾಯಿಂಟ್ ಫ್ಯಾಮಿಲಿ. ಸೊ ಹಾಗಾಗಿ ದಯವಿಟ್ಟು ಕುಟುಂಬವೇ ನಮ್ಮ ಆಧಾರ ಸ್ತಂಭ. ಕುಟುಂಬದಲ್ಲೇ ಹುಟ್ಟಿದ್ದೇವೆ, ಕುಟುಂಬದಲ್ಲೇ ಬದುಕ್ತೇವೆ, ಕುಟುಂಬದಲ್ಲೇ ಸಾಯ್ತೇವೆ. ಹಾಗೆ ಕುಟುಂಬವನ್ನು ನಾವು ಈಗ ಸ್ಟ್ರೆಂಥನ್ ಅವರ್ ಫ್ಯಾಮಿಲೀಸ್ ವಿತ್ ಲವ್ ಆ್ಯಂಡ್ ಅಫೆಕ್ಷನ್. ಪ್ರೀತಿಸುವ ಹೆಂಡತಿ, ಪ್ರೀತಿಸುವ ಗಂಡ, ಪ್ರೀತಿಸುವ ಮಕ್ಕಳು, ಪ್ರೀತಿಸುವ ಅಣ್ಣ ತಮ್ಮ, ಪ್ರೀತಿಸುವ ಅಕ್ಕ ತಂಗಿ ಇವತ್ತು ಈಗ ಲಕ್ಷ್ಮೀ ಆಗ್ತಾ ಇದೆ. ಅನೇಕರಿಗೆ ಸಿಗ್ತಾ ಇಲ್ಲ. ನೆಕ್ಸ್ಟ್ ಲೈಫ್. ಹಾಗಾಗಿ ಪುನಃ ರಿಪೀಟ್ ಮಾಡಿ, ಎಲ್ಲ ವೈದ್ಯರು ಗೊತ್ತು, ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ. ಒಂದು 8-12 ಅವಾಯ್ಡ್. ಆಮೇಲೆ ಗುಜರಾತ್ನಲ್ಲಿ 500 ಜನ ಡಾಕ್ಟರ್ಸ್ನ ಪರೀಕ್ಷೆ ಮಾಡಿದ್ರು. ಒಬಿಸಿಟಿ ಎಷ್ಟು ಪರ್ಸೆಂಟೇಜು? 65%. 65% ಡಾಕ್ಟರ್ಸೇ ಓವರ್ ವೇಟ್. ಟೈಮ್ ಸಹ ತಿನ್ನೋಂಗಿಲ್ಲ. ತಕ್ಷಣಕ್ಕೆ ಏನೋ ಒಂದು ಆಯಿಲಿ ಫ್ಯಾಟಿ ಕೊಟ್ಟಿದ್ದೇವೆ. ಸೊ 8-12 ವುಡ್ ಅವಾಯ್ಡ್ ಓವರ್ ವೇಟ್. ಸ್ಲೀಪ್ ವೆಲ್. ಈಗ WHO ಸಾರಿ ಹೇಳ್ತಾ ಇದೆ ನಿದ್ರೆ ಮಹತ್ವವನ್ನು. 6 ಗಂಟೆ ನಿದ್ರೆ ಅತ್ಯಂತ ಅವಶ್ಯಕ.